ಎಸ್ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ದಿನಕರ್ ಅಂತೇಳಿ. ಹಾಂ ಸರ್. ಗಾಂಧಿ ಬಜಾರ್ ವರ್ತಕರ ಸಂಘದ ಅಧ್ಯಕ್ಷ ಹಾಗೂ ಇಲ್ಲಿ ನಡೀತಕ್ಕಂಥ ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಚಟುವಟಿಕೆಯಿಂದ ಭಾಗವಹಿಸ್ತಕ್ಕಂಥನು. DS ದಿನಕರ್ ಅವ್ರ ಬಗ್ಗೆ ತಾವು ಹಾಂ ಸರ್ ವಿಚಾರವನ್ನು ಕೇಳೋದಕ್ಕೆ ಇಲ್ಲಿ ಬಂದಿದ್ದೀರಿ. ಹೌದು ಸರ್, ಮಲೆನಾಡಿನ ಮುತ್ತುಗಳು ಅಂತ ನನ್ನ ಅಂಕಣದಲ್ಲಿ. 1920ನೇ ಇಸ್ವಿಯಲ್ಲಿ DS ದಿನಕರ್ ಅವರ ಜನನ ಆಯಿತು. ಹಾಂ ಸರ್. ಇದೇ ಶಿವಮೊಗ್ಗದಲ್ಲೇ ಆಯಿತು. ಹಾಂ ಸರ್. ಅವರು ಹೈಸ್ಕೂಲ್ನಲ್ಲಿ ಇದ್ದಾಗ ಅತ್ಯಂತ ಪ್ರಭಾವಿತವಾಗಿ ಭಾಷಣಗಳನ್ನು ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳು ಗೆದ್ದಿದ್ದಾರೆ. ಹಾಂ ಸರ್. ಇದೇ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಇವರು ಹೈಸ್ಕೂಲ್ ಮುಗಿದ ನಂತರ ಹಾಂ ಸರ್. ಇವರು ಗಿರ್ಮಾಜಿ ರಾಜಗೋಪಾಲ್ ಆಗಿರ್ಬೋದು, ನಾಗಪ್ಪ ಶೆಟ್ರು, ಕಡದಾಳ್ ಮಂಜಪ್ಪನವರು ಹಾಂ ಸರ್, ಹಾಗೂ ಇನ್ನೂ ಅನೇಕ ಜನ, ಬಹಳಷ್ಟು ಜನ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಹಾಂ ಸರ್. ಕಾಳೋಜಿರಾವ್ ಜಾಧವ್ ಅಂತೇಳಿ ಕಾಳೋಜಿರಾವ್ ಜಾಧವ್ ಅವರು ಇದ್ರು. ಹಾಂ ಸರ್. ಆಮೇಲೆ ರಾಮರಾವ್ ಪವರ್ ಅಂತೇಳಿ ಇವರೆಲ್ಲ ಒಂದು ಗ್ರೂಪ್. ಹಾಂ ಸರ್. ಈ ಗ್ರೂಪ್ನವರು ಗಾಂಧಿ ಬಜಾರಲ್ಲೆಲ್ಲ ಇವರೆಲ್ಲ ಇದ್ದವರು ಮುಂಚೆ. ಹಾಂ ಸರ್. ಇವರು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಕರೆಯನ್ನು ಕೊಟ್ಟಾಗ ಹಾಂ ಸರ್, ಇವರು ಕುತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತಾ ಇದ್ರು. ಹಾಂ ಸರ್. ಇನ್ನೂ ಅವಾಗ 18 ವರ್ಷ ಅವರಿಗೆಲ್ಲ. ಹಾಂ ಸರ್. 18 ವರ್ಷದ ವಯಸ್ಸಿನಲ್ಲಿ ಈಗೇನು ನಮ್ಮ ಗಾಂಧಿ ಪಾರ್ಕ್ ಇದೆ, ಹಾಂ ಸರ್, ಆ ಗಾಂಧಿ ಪಾರ್ಕ್ ಮುಂಚೆ ಅದು ಮುಳ್ಳಯ್ಯನ ಕೆರೆ. ಮುಳ್ಳಯ್ಯನ ಕೆರೆ. ಹಾಂ ಸರ್. ಆ ಕೆರೆ ದಂಡೆ ಮೇಲೆ ಕುತ್ಕೊಂಡ್ಬಿಟ್ಟು ಅವರು ಚರ್ಚೆ ಮಾಡ್ತಾ ಇದ್ರಂತೆ. ಹಾಂ ಸರ್. ಗಾಂಧೀಜಿಯವರು ಏನೋ ಕರೆ ಕೊಟ್ಟಿದ್ದಾರೆ, ನಮಗೆ ಸ್ವತಂತ್ರಕ್ಕಾಗಿ ನಾವೆಲ್ಲ ಹೋರಾಟ ಮಾಡಬೇಕು ಅಂತೇಳಿ, ಹಾಂ ಸರ್, ಅಹಿಂಸೆಯಿಂದಾನೇ ಹೋರಾಟ ಮಾಡಬೇಕು ಅಂತೇಳಿ. ಈ ಅಹಿಂಸೆಯಿಂದ ಹೆಂಗೆ ಹೋರಾಟ ಮಾಡಿದ್ರೆ ಪ್ರಯೋಜನ ಆಗುತ್ತೆ? ಆಗೋದಿಲ್ಲ ಇದು. ಈಗ ಮುಳ್ಳಿಂದಾನೇ ತೆಗಿಬೇಕು, ನಾವು ಸಹಿತ ಪಿಸ್ತೂಲ್ ಇಟ್ಕೊಂಡು ಯುದ್ಧಕ್ಕೆ ನಾವು ತಯಾರಾಗಬೇಕು ಅನ್ನೋದು ಇವರು ಚರ್ಚೆ ಮಾಡ್ತಾ ಇದ್ರು. ಓಕೆ ಸರ್. ಯಾವಾಗ ಗಾಂಧೀಜಿಯವರು ಒಂದು ಮಾರ್ಮಿಕವಾದಂತ ಒಂದು ಭಾಷಣ ಮಾಡಿದ್ರು. ಹಾಂ ಸರ್. ಉಪ್ಪಿನ ಸತ್ಯಾಗ್ರಹ ಮಾಡಿದಂತ ಸಂದರ್ಭದಲ್ಲಿ ಒಂದು ಭಾಷಣವನ್ನು ಮಾಡಿದಾಗ ಆ ಭಾಷಣದ ತುಣುಕು ಒಂದ್ಸಲ ನಮ್ಮ ಈ ಗಾಂಧಿ ಪಾರ್ಕ್ ರಾಮಣ್ಣ ಶೆಟ್ಟಿ ಪಾರ್ಕ್ ಏನಿದೆ, ಅವಾಗ ಮುಂಚೆ ಒಂದು ಸಣ್ಣ ಪಾರ್ಕ್ ಆಗಿತ್ತು ಅದು. ಓಕೆ ಸರ್. ಆ ಪಾರ್ಕ್ ಅಲ್ಲಿ ಪ್ರತಿ ಭಾನುವಾರ ಒಂದು ರೇಡಿಯೋ ಇಡೋರಲ್ಲಿ, ಹಾಂ ಸರ್, ಪುರಸಭೆ ಅಂತ ಹೇಳುವ ನಗರಸಭೆ ಆಗಿಲ್ಲ, ಪುರಸಭೆ ಒಳಗೆ ಒಂದು ರೇಡಿಯೋ ಇಡೋರು. ಆ ರೇಡಿಯೋ ಮೂಲಕ ಅಲ್ಲಿ ವಾರ್ತೆಗಳನ್ನ ಕೇಳೋದು, ಅಲ್ಲಿ ಆಗ್ತಕ್ಕಂತ ಕಾರ್ಯಕ್ರಮಗಳನ್ನ ಕೇಳೋದಕ್ಕೆ ಜನ ಸೇರ್ತಾ ಇದ್ರು. ಹಾಂ ಸರ್. ಎಷ್ಟು ಜನ ಸೇರ್ತಿದ್ರು ಅಂದ್ರೆ 500ರಿಂದ 800 ಜನ ಸೇರೋರು ಆ ಸಂದರ್ಭದಲ್ಲಿ. ಹಾಂ ಸರ್. ಆ ಸಮಯದೊಳಗೆ ಇವರು ಅಲ್ಲಿ ಹೋದಾಗ ಆ ವಿಷಯವನ್ನ ಅಲ್ಲಿ ಗಾಂಧೀಜಿಯವರ ಮಾತನ್ನ ಅಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಅದು ತಿಳ್ಕೊಂಡ್ಬಿಟ್ಟು, ಯಾಕಂದ್ರೆ ಇವರಿಗೆ ಅನೇಕ ಭಾಷೆಗಳು ಬರ್ತಾ ಇತ್ತು, ಹಿಂದಿ, ಇಂಗ್ಲಿಷು, ಕನ್ನಡ, ಮರಾಠಿ ಎಲ್ಲ ಈ ಭಾಷೆಗಳು ಬರ್ತಾ ಇತ್ತು. ಹಾಗಾಗಿ ಗಾಂಧೀಜಿಯವರ ಹಿಂದಿ ಭಾಷಣ ಇವರಿಗೆ ಬಹಳ ಮಾರ್ಮಿಕವಾಗಿ ಅನ್ನಿಸ್ತು. ಆಗ ಅವರೆಲ್ಲ ಕೆಚ್ಚೆದೆಯಿಂದ ನಾವು ಖಂಡಿತ ಇದಕ್ಕೆ ಹೋರಾಟ ನಾವು ಮಾಡಲೇಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೋರಾಟವನ್ನು ಮಾಡಿದ್ರು. ಯಾವ ರೀತಿಯಾದಂತ ಹೋರಾಟ ನಡೀತಾ ಇತ್ತು ಅಂತ ಹೇಳಿದ್ರೆ, ಇದೇ ರಾಮಣ್ಣ ಶೆಟ್ಟಿ ಪಾರ್ಕ್ ನಲ್ಲಿ ಪ್ರತಿ ಭಾನುವಾರ ಜನ ಏನ್ ಸೇರ್ತಾ ಇದ್ರು, ಆ ಜನಗಳಿಗೆ ಇವರು ರೇಡಿಯೋ ಹಾಕೋಕ್ಕಿಂತ ಮುಂಚೆನೆ ಇವ್ರದ್ದು ಭಾಷಣ ಸ್ಟಾರ್ಟ್ ಮಾಡೋರು. ಓಕೆ ಸರ್. ಇವ್ರ ಭಾಷಣ ಶುರು ಮಾಡಿ ಸುಮಾರು ಒಂದು 4-5 ತಿಂಗಳ ಆದ್ಮೇಲೆ ಇದು ಸರ್ಕಾರದ ಗಮನ, ಅಂದ್ರೆ ಅವಾಗ ಬ್ರಿಟಿಷ್ ಸರ್ಕಾರ ಇತ್ತಲ್ಲ, ಆ ಸರ್ಕಾರದ ಗಮನಕ್ಕೆ ಹೋಯ್ತು. ಯಾರೋ ಒಂದು ಜಾಗದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಈ ಸ್ವತಂತ್ರಕ್ಕೋಸ್ಕರ, ಅದನ್ನ ಏನಾರ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿ ಇಲ್ಲಿ ಗಾಂಧಿ ಪಾರ್ಕ್, ಇದು ರಾಮಣ್ಣ ಶೆಟ್ಟಿ ಪಾರ್ಕ್ ಅಲ್ಲಿ ಪೊಲೀಸನ್ನ ಹಾಕಿದ್ರು. ಅವಾಗ ಪೊಲೀಸನ್ನ ಹಾಕಿದಾಗ ಏನಾಯ್ತು, ಆ ಸಂದರ್ಭದಲ್ಲಿ ಇವರೆಲ್ಲ ಓಡಾಡೋದು ಬಹಳ ಕಷ್ಟ ಆಗಿತ್ತು. ಅವಾಗ ಯಾರು ಇಲ್ಲಿ ಬಂದು ಭಾಷಣ ಮಾಡ್ತಾರೋ ಅವ್ರನ್ನ ಸೆರೆ ಹಿಡಿಬೇಕು ಅನ್ನೋದು ಒಂದು ಇತ್ತು ಅವಾಗ. ಅವಾಗ ಇವ್ರು ಏನ್ ಮಾಡೋರು ಅಂದ್ರೆ, ನಮ್ಮ ನಾಗಪ್ಪ ಶೆಟ್ರು ಪಂಜಾಬಿ ಡ್ರೆಸ್ ಹಾಕೋರು, ದಿನಕರ್ ಅವರು ಸೀರೆ ಉಟ್ಕೊಳ್ಳೋರು. ದಿನಕರ್ ಅವರು, ಗಿರಿಮಾಜಿ ರಾಜಗೋಪಾಲ್ ಅವರು ಸೀರೆ ಉಟ್ಕೊಂಡು, ಆಗೆಲ್ಲ ಈಗಿನ ತರ ಸೀರೆ ಅಲ್ಲ, ಅದು ಪೂರಾ ಮಕ ಮುಚ್ಕೊಂಡು ಬರುವಂತದ್ದು ಸೀರೆ ಅವಾಗೆಲ್ಲ. ಪಂಜಾಬಿ ಡ್ರೆಸ್ ಅಂತ ಹೇಳಿದ್ರು ಅಷ್ಟೇ, ಅದನ್ನ ಮೇಲೆ ಒಂದು ವೇಲ್ ಏನಿತ್ತು, ವೇಲನ್ನು ಸಹ ಮುಚ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಆ ಡ್ರೆಸ್ ಹಾಕೊಂಡು ಬಂದು ಅಲ್ಲಿ ಭಾಷಣ ಮಾಡೋರು. ಇವರ ಭಾಷಣವನ್ನ ಕೇಳದಂತವರು ಬಹಳಷ್ಟು ಜನ ಯುವಕರು ಅಲ್ಲಿ ಟರ್ನ್ ಆದ್ರು. ನಾವು ಇವ್ರ ಜೊತೆ ಸೇರ್ಕೋಬೇಕು, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ಬೇಕು ಅಂತ ಹೇಳಿ ಆ ಒಂದು ಹೋರಾಟದ ಒಂದು ನಂಟು ಮತ್ತೆ ಒಂದು ವ್ಯವಸ್ಥೆ ಅಲ್ಲಿ ಶುರು ಆಯ್ತು. ಶುರು ಆದಾಗ ಒಂದ್ಸಲ ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಒಂದಿನ ಬಂದಾಗ, ಇವರು ರಾಮಣ್ಣ ಶೆಟ್ಟಿ ಪಾರ್ಕಿಗೆ ಬಂದಾಗ
ಡ್ರೆಸ್ ಹಾಕೊಂಡೇ ಬಂದಿದ್ರು. ಡ್ರೆಸ್ ಹಾಕೊಂಡು ಅಂದ್ರೆ ಇದು ಲೇಡೀಸ್ ಡ್ರೆಸ್ ಹಾಕೊಂಡೇ ಬಂದಾಗ ಇವ್ರಿಗೆ ಏನೋ ಅನುಮಾನ ಬಂದು ಅವ್ರನ್ನ ಚೆಕ್ ಮಾಡಿದಾಗ ಗೊತ್ತಾಯ್ತು ಇವರು ನಾಗಪ್ಪ ಶೆಟ್ರು ಗಿರಿಮಾಜಿ ಅವರೆಲ್ಲ ಇದಾರೆ ಅಂತೇಳಿ ಅವ್ರಿಬ್ರನ್ನ ಅವ್ರು ಅರೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇವರು ದಿನಕರ್ ಅವರು ತಪ್ಪಿಸ್ಕೊಂಡ್ ಬಂದು ಮನೆ ಒಳಗೆ ಇಲ್ಲಿ ಹೊಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ರು, ದಿನಕರ್ ಅವ್ರ ಮನೆ ಇಲ್ಲೇ ಇದೆ ಬರೀ ಅಲ್ಲಿ ಚೆಕ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಅಜ್ಜ ಅವರು ಅಂಗಡಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಮಾಡಿದಾಗ ಅವ್ರು ಕೇಳಿದ್ರು ಎಲ್ಲಿದ್ದಾರೆ ದಿನಕರ್ ಅವರು ಅಂತ. ದಿನಕರ್ ಅವ್ರು ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದಾಗ ಇವರು ಅವಾಗ ಒಂದು ಪೇಟ ಹಾಕ್ತಿದ್ರು ನಮ್ಮ ಅಜ್ಜ. ಅದು ಬಹಳ ಗೌರವಾನ್ವಿತವಾದಂತ ಪೇಟ ಅದು. ಇವರು ಆ ಬಂದೂಕಿನ ತುದಿಯಿಂದ ಆ ಪೇಟನ ಬೀಳಿಸ್ತಾರೆ. ಬೀಳಿಸಿದಾಗ ಅವಾಗ ಇವ್ರಿಗೆ ಸಿಟ್ಟು ಬರುತ್ತೆ. ನಾನು ಇಲ್ಲ ಅಂತ ಹೇಳಿದ್ರು ನೀವು ಇಲ್ಲಿ ಹುಡುಕಕ್ ಬಂದಿದ್ರಲ್ಲ ಅಂತ ಹೇಳಿ ಅಂದಾಗ ಇವರು ಒಳಗಡೆ ನುಗ್ತಾರೆ. ಒಳಗಡೆ ನುಗ್ದಾಗ ಈ ನಮ್ಮನೆ ಹಿಂಭಾಗದಲ್ಲಿ ಮೇಲೆ ಈ ಕಡೆಯಿಂದ ಬೀಗ ಹಾಕಿದ್ರು. ಮೇಲೆ ಹತ್ತು ಬಿಟ್ಟು ಹತ್ತಿ ಅಲ್ಲಿಂದ ಹಾರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ದಿನಕರ್ ಅವರು. ದಿನಕರ್ ಅವರು ತಪ್ಪಿಸ್ಕೊಂಡು ಹೋಗಿ ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗ್ತಾರೆ. ಅಲ್ಲಿಂದ ಅವ್ರದ್ದು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಅವ್ರದ್ದು ಪ್ರಚಾರ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಕಡೆ ಈಗ ನಾನು ಹೋಗಿ ಕೇಳಿದಾಗ ಕೆಲವರೆಲ್ಲ ಈಗ ವಯಸ್ಸಾದವ್ರು ಏನ್ ಹೇಳ್ತಿದ್ರು ಅಂದ್ರೆ, ದಿನಕರ್ ಅವ್ರು ನಮ್ಮನೆಗೆ ಬಂದ್ರೆ ನೀನ್ ನಮ್ಮನೆಗೆ ಬರ್ಬೇಡಪ್ಪ, ಇಲ್ಲಿ ಪೊಲೀಸ್ನವ್ರು ಬರ್ತಾರೆ ನಮ್ಮನೆಗೆ, ನಮ್ ಮರ್ಯಾದೆ ಪ್ರಶ್ನೆ ಆಗತ್ತೆ ಅನ್ನೋಂತ ಒಂದು ಸಂದರ್ಭನ ಅವರು ಎದುರಿಸ್ಬಿಟ್ಟು ಎಷ್ಟೋ ಸಲ ಅವ್ರ ತೀರ್ಥಹಳ್ಳಿ ಹತ್ರ ಇರೋ ಕಾಡಲ್ಲಿ ಅವರು ರಾತ್ರಿ ಹೋಗಿ ಮಲಗ್ತಿದ್ರಂತೆ. ಬೆಳಗ್ಗೆ ಆಗ್ತಿದ್ದಂಗೆ ಹೋಗಿ ಮತ್ತೆ ಅವರು ಸಭೆ ಸಮಾರಂಭಗಳನ್ನ ಮಾಡಿ ಅವರು ಬಹಳಷ್ಟು ಪ್ರಚಾರ ಅಂದ್ರೆ ಯುವಕರಿಗೆ ಉತ್ತೇಜನವನ್ನ ಕೊಡ್ತಕ್ಕಂತ ಒಂದು ಕೆಲಸ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಅವರಿಗೆ ಒಂದ್ಸಲ